ಆತ್ಮೀಯ ಸಹೋದರ ಸಹೋದರಿಯರೇ, ಮೌನದ ಕತ್ತಲೆಯಿಂದ ವಿಮೋಚನೆಯ ಬೆಳಕಿನತ್ತ ಎಂಬ ವಿಷಯವ ಧ್ಯಾನಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಜಯಂತಿಯ ಮಹೋತ್ಸವವನ್ನು ಸ್ವಾಗತಿಸೋಣ. ಈ ಪವಿತ್ರ ಆಚರಣೆಯಲ್ಲಿ ಕತ್ತಲೆಯಿಂದ ಸುತ್ತುವರೆದಿರುವ ಈ ರಾತ್ರಿಯ ಮೌನವನ್ನು ಮುರಿಯಲು ಬೆಳಕಿನಲ್ಲಿ ಒಟ್ಟುಗೂಡಿದ ಭಕ್ತ ಸಮೂಹಕ್ಕೆ ಧರ್ಮಸಭೆಯು ಪ್ರಪಂಚದ ದಿಸೆಯನ್ನು ಪರಿವರ್ತಿಸಿದ ರಹಸ್ಯವನ್ನು ಘೋಷಿಸುತ್ತದೆ. ಅದು ದೇವರು ಮಾನವ ಇತಿಹಾಸವನ್ನು ಪ್ರವೇಶಿಸಿದ್ದಾನೆ. ಕ್ರಿಸ್ತ ಜಯಂತಿ ಕೇವಲ ಪುರಾತನ ಜನನದ ಸ್ಮರಣೆಯಲ್ಲ, ಇದು ದೈವಿಕ ಚಳುವಳಿಯ ಆಚರಣೆಯಾಗಿದೆ. ಮೌನವೆಂಬ ಕತ್ತಲೆಯನ್ನು ತ್ಯಜಿಸಿ ಪ್ರಜ್ವಲಿಸುವ ವಿಮೋಚನೆಯ ಬೆಳಕಿನತ್ತ ಸಾಗುವ ಸ್ಮರಣೆಯಾಗಿದೆ. ಈ ಪವಿತ್ರ ರಾತ್ರಿಯ ಮತ್ತು ಕ್ರಿಸ್ಮಸ್ ದಿನದ ವಾಚನಗಳು ನಮ್ಮನ್ನು ಪ್ರಭುವನ್ನು ನೋಡಲು, ನಂಬಲು ಮತ್ತು ಹತ್ತಿರ ಬರಮಾಡಿಕೊಳ್ಳಲು ಆಹ್ವಾನಿಸುತ್ತವೆ. ಅವು ಗೋದಲಿಯಲ್ಲಿ ಮಲಗಿರುವ ಮಗುವಿನ ದುರ್ಬಲತೆಯಲ್ಲಿ ಗೋಚರಿಸುವ, ಸ್ಪರ್ಶಿಸಬಹುದಾದ ಮತ್ತು ಪ್ರವೇಶಿಸಬಹುದಾದ ದೇವರನ್ನು ಬಹಿರಂಗಪಡಿಸುತ್ತವೆ. ವಿದ್ಯುತ್ ಶಕ್ತಿ ತಲುಪದೆ ಪ್ರತಿ ರಾತ್ರಿಯನ್ನು ಸಂಪೂರ್ಣ ಕತ್ತಲೆಯಲ್ಲಿ ಕಳೆಯುತ್ತಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಚಳಿಗಾಲದ ಸಂಜೆ ಒಬ್ಬ ಅಪರಿಚಿತನು ಒಂದೇ ಒಂದು ಕಂದಿಲು ದೀಪವನ್ನು ಹೊತ್ತುಕೊಂಡು ಬಂದನು. ಅವನು ಬೀದಿಗಳಲ್ಲಿ ನಿಧಾನವಾಗಿ ನಡೆದು ಪ್ರತಿ ಮನೆಯ ಹತ್ತಿರ ನಿಂತು ಒಂದರ ನಂತರ ಒಂದರಂತೆ ದೀಪಗಳನ್ನು ಬೆಳಗುತ್ತಿದ್ದನು. ಕ್ರಮೇಣ ಕತ್ತಲೆಯಿಂದ ಕವಿದ ಹಳ್ಳಿಯು ಪ್ರಕಾಶಿಸಲು ಪ್ರಾರಂಭಿಸಿತು. ಇದಕ್ಕೆ ರಾತ್ರಿ ಕಣ್ಮರೆಯಾದ ಕಾರಣವಲ್ಲ, ಆದರೆ ಬೆಳಕು ಅದರೊಳಗೆ ಪ್ರವೇಶಿಸಿದ ಕಾರಣ. ಕ್ರಿಸ್ಮಸ್ ಆ ದೀಪವನ್ನು ಹೊತ್ತ ಅಪರಿಚಿತನಂತೆ. ದೇವರು ಲೋಕದ ರಾತ್ರಿಯನ್ನು ಒಂದೇ ಕ್ಷಣದಲ್ಲಿ ಅಳಿಸುವುದಿಲ್ಲ, ಬದಲಾಗಿ ಆತನು ಅದನ್ನು ಪ್ರವೇಶಿಸಿ ಒಳಗಿನಿಂದ ಬೆಳಗಿಸುತ್ತಾನೆ. ನಾವು ಗೋದಲಿಯಲ್ಲಿರುವ ಮಗುವನ್ನು ನೋಡುವಾಗ ಆಚರಿಸುವುದು ಈ ರಹಸ್ಯವನ್ನೇ. ಬೆಳಕನ್ನು ನೋಡುವುದು ಎಂದರೆ ಕತ್ತಲೆಯನ್ನು ತ್ಯಜಿಸಿ ದೈವಿಕ ಸಾಮೀಪ್ಯವನ್ನು ಅನುಭವಿಸುವುದು. ಪ್ರವಾದಿ ಯೆಶಾಯನು ಅಧ್ಯಾಯ 9 ವಾಕ್ಯ 2ರಲ್ಲಿ ಸಂತೋಷದಿಂದ ಘೋಷಿಸುವುದೇನೆಂದರೆ, ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ. ಇದು ಕೇವಲ ಭೌತಿಕ ಕತ್ತಲೆಯಲ್ಲ, ಅದು ಭಯ, ದಬ್ಬಾಳಿಕೆ, ದೇಶಭ್ರಷ್ಟತೆ ಮತ್ತು ಹತಾಶೆಯಿಂದ ಬಳಲುವ ಕತ್ತಲೆ. ಯೆಶಾಯನು ಘೋಷಿಸುವ ಬೆಳಕು ನಿಜವಾದುದು ಮತ್ತು ಆ ಅನುಭವ ಪೂರ್ಣವಾದುದು. ಅಂದರೆ ಮಗುವೊಂದು ಹುಟ್ಟಿತೆಮಗೆ, ವರಪುತ್ರನು ಕೊಟ್ಟರೆಮಗೆ ಎಂಬ ಸಂತೋಷದಾಯಕ ಘೋಷಣೆ. ಲೂಕನ ಶುಭ ಸಂದೇಶವು ತಿಳಿಸುವಂತೆ ಮರಿಯಳು ತನ್ನ ಚೊಚ್ಚಲ ಮಗನಿಗೆ ಜನ್ಮ ನೀಡಿದಾಗ ಈ ವಾಗ್ದಾನದ ನೆರವೇರಿಕೆಯ ನಿಜವನ್ನು ಸಾರುತ್ತಾಳೆ. ನೀಡಲಾದ ಚಿಹ್ನೆಯು ಆಶ್ಚರ್ಯಕವಾಗಿದ್ದರೂ ವಾಸ್ತವಕ್ಕೆ ಹತ್ತಿರವಾಗಿದೆ. ಅದೇನೆಂದರೆ ಹಡೆದ ಚೊಚ್ಚಲ ಮಗುವನ್ನು ಇದ್ದ ಬಟ್ಟೆಯಲ್ಲೇ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವುದು. ಕ್ರಿಸ್ತ ಜಯಂತಿಯ ಬೆಳಕನ್ನು ನೋಡುವುದು ಎಂದರೆ ಮೊಟ್ಟಮೊದಲು ಭರವಸೆಯಿಂದ ಎದುರು ನೋಡುವುದು, ದೇವರ ವಾಗ್ದಾನವನ್ನು ನಂಬುವುದು. ಕ್ರಿಸ್ತರ ಮಹಿಮೆಯ ಆವಿಷ್ಕಾರವನ್ನು ಎದುರು ನೋಡಲು ನಮ್ಮನ್ನು ಶಿಕ್ಷಿತರನ್ನಾಗಿಸುವ ಬೆಳಕಾಗಿ ಕಾಣುವುದು. ಅಂದರೆ ಯೇಸು ನಿಜವಾಗಿಯೂ ಯಾರೆಂದು ಅರ್ಥ ಮಾಡಿಕೊಳ್ಳುವ ಹಂಬಲ. ಇದನ್ನೇ ಅಧ್ಯಾಯ 1 ವಾಕ್ಯ 3ರಲ್ಲಿ ಇಬ್ರಿಯರಿಗೆ ಬರೆದ ಪತ್ರವು ಯೇಸು ದೇವರ ಮಹಿಮೆಯ ತೇಜಸ್ಸು, ಅವರ ಸ್ವಭಾವದ ಪಡಿಯಚ್ಚು ಎಂದು ದೃಢೀಕರಿಸುತ್ತದೆ. ಅಂತಿಮವಾಗಿ ಬೆಳಕನ್ನು ನೋಡುವುದು ಎಂದರೆ ದೇವರನ್ನು ನೋಡುವುದು. ಅದಾಗುವುದು ಶಕ್ತಿ ಅಥವಾ ಪ್ರದರ್ಶನದಲ್ಲಿ ಅಲ್ಲ, ಆದರೆ ನಮ್ರತೆಯಲ್ಲಿ. ಕುರುಬರು ದೇವರನ್ನು ಅವರು ಎಂದಿಗೂ ನಿರೀಕ್ಷಿಸದಂಥ ಸ್ಥಳದಲ್ಲಿ ಕಂಡುಕೊಳ್ಳುತ್ತಾರೆ. ಆದ್ದರಿಂದ ದೇವರ ಬೆಳಕು ನಮ್ಮನ್ನು ಅವರೊಂದಿಗೆ ಸೇರಿಸುತ್ತದೆ ಎಂಬ ಸತ್ಯವನ್ನೇ ಕ್ರಿಸ್ತ ಜಯಂತಿ ನಮಗೆ ತಿಳಿಸುತ್ತದೆ ಮತ್ತು ಕಲಿಸುತ್ತದೆ. ಮನುಷ್ಯರಾಗುವುದು ನಮ್ಮ ವಾಸ್ತವವನ್ನು ಪ್ರವೇಶಿಸುವ ಅನುಗ್ರಹವನ್ನು ಸ್ವೀಕರಿಸಿದಾಗ. ಕ್ರಿಸ್ಮಸ್ ಬೆಳಕು ತಂದಿದೆ ಎಂದು ಮಾತ್ರವಲ್ಲ, ಆ ಬೆಳಕಿನ ದಿವ್ಯವಾಣಿ ಮನುಷ್ಯ ಆದರು ಎಂದು ಘೋಷಿಸುತ್ತದೆ. ಯೆಶಾಯನು ಮಾನವ ಹೃದಯಗಳ ದುರಹಂಕಾರ ಮತ್ತು ಹೆಮ್ಮೆಯನ್ನು ಖಂಡಿಸುವಂತೆ ನೈಜ ಅಧಿಕಾರವು ಪ್ರಾಬಲ್ಯದ ಮೇಲೆ ಅಲ್ಲ, ಶಾಂತಿ ಮತ್ತು ನ್ಯಾಯದ ಮೇಲೆ ನಿಂತಿದೆ. ಆದುದರಿಂದ ನಮಗಾಗಿ ಹುಟ್ಟಲಿರುವ ಮಗು ಸಂಪೂರ್ಣವಾಗಿ ವಿಭಿನ್ನವಾದ ರಾಜ್ಯತ್ವವನ್ನು ಬಹಿರಂಗಪಡಿಸುತ್ತದೆ. ಯೇಸುವನ್ನು ಸತ್ಯದ ಪೂರ್ಣತೆ, ಅನಿಯಮಿತ ಕೃಪೆಯ ಮಾರ್ಗ ಎಂದು ಘೋಷಿಸುವ ಮೂಲಕ ಇಬ್ರಿಯರಿಗೆ ಬರೆದ ಪತ್ರ ಈ ದೃಷ್ಟಿಯನ್ನು ಆಳಗೊಳಿಸುತ್ತದೆ. ಯಾವುದೇ ಕತ್ತಲೆ, ಯಾವುದೇ ಪಾಪ, ಯಾವುದೇ ಸಂಕಟ, ಯಾವುದೇ ಸಾವಿನ ನೆರಳು ಈ ಬೆಳಕನ್ನು ಮೀರಿಸಲು ಸಾಧ್ಯವಿಲ್ಲ. ಅಧ್ಯಾಯ 1 ವಾಕ್ಯ 14ರಲ್ಲಿ ಯೋಹಾನನ ಶುಭ ಸಂದೇಶದ ಮುನ್ನುಡಿಯು ನಮ್ಮನ್ನು ದೈವೀ ರಹಸ್ಯದ ಮೂಲಕ್ಕೆ ಕೊಂಡೊಯ್ಯುತ್ತದೆ. ಆ ವಾಕ್ಯ ಶರೀರ ಸ್ವಭಾವವಾದುದು ಮತ್ತು ನಮ್ಮೊಡನೆ ನೆಲೆಸಿದರು ಎಂದು. ಈ ಶರೀರ ಸ್ವಭಾವವಾಗುವುದು ಮಾನವ ಬಯಕೆ, ಮಾನವ ಯೋಜನೆ ಅಥವಾ ಮಾನವ ಶಕ್ತಿಯ ಪರಿಣಾಮವಲ್ಲ, ಅದು ದೈವ ಸಂಕಲ್ಪ. ಯೇಸು ಪಿತನ ಹೃದಯದ ಚಿತ್ತದಂತೆ ಜನಿಸಿ ಸಂಪೂರ್ಣವಾಗಿ ಮಾನವ ದುರ್ಬಲತೆಯನ್ನು ತಮ್ಮದಾಗಿಸಿ ರಕ್ಷಿಸಿ ಪರಿವರ್ತಿಸುತ್ತಾರೆ. ಇದರೊಂದಿಗೆ
ನಮ್ಮ ಶರೀರ ಸ್ವಭಾವ, ನಮ್ಮ ಇತಿಹಾಸ ಮತ್ತು ನಮ್ಮ ಹೋರಾಟಗಳು ಈಗ ದೇವರ ಅಧೀನದಲ್ಲಿವೆ ಎಂದು ಕ್ರಿಸ್ತ ಜಯಂತಿ ನಮಗೆ ಭರವಸೆ ನೀಡುತ್ತದೆ. ರಕ್ಷಣೆಯು ಇನ್ನು ಮುಂದೆ ದೂರವಿಲ್ಲ, ಅದು ಉಸಿರಿನಂತೆ ಹತ್ತಿರವಾಗಿದೆ, ನಮ್ಮ ಅಳಲು ಮತ್ತು ಬಳಲನ್ನು ನಿವಾರಿಸುವ ಶಾಂತಿಯಾಗಿದೆ ಎಂದು ಕ್ರಿಸ್ತ ಜಯಂತಿ ಸಾರುತ್ತದೆ. ನೋಂದಾಯಿಸುವ ಶ್ರಮವು ದೇವರ ಹೃದಯಕ್ಕೆ ಹತ್ತಿರವಾಗುವ ಪಯಣ. ಜನಗಣತಿಗಾಗಿ ನೋಂದಾಯಿಸಿಕೊಳ್ಳಲು ಜೋಸೆಫ್ ಮತ್ತು ಮರಿಯಾ ಬೆತ್ಲೆಹೇಮ್ ಪಟ್ಟಣಕ್ಕೆ ಹೋಗುತ್ತಾರೆ ಎಂದು ಲೂಕನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಕಾನೂನು ಪಾಲಿಸುವ ಕಾರ್ಯವಾಗಿ ಕಾಣಿಸಿಕೊಳ್ಳುವಂತಹ ಈ ಕ್ರಿಯೆಯು ಆಳವಾದ ಆಧ್ಯಾತ್ಮಿಕ ಚಳುವಳಿಯಾಗಿ ಹೊರಹೊಮ್ಮುತ್ತದೆ. ಇಲ್ಲಿ ನೋಂದಾಯಿಸುವುದು ಎಂದರೆ ಹತ್ತಿರವಾಗುವುದು. ಅವರು ದೇವರ ವಾಗ್ದಾನಗಳ ಹೃದಯವಾದ ದಾವೀದನ ನಗರಕ್ಕೆ ಹತ್ತಿರವಾಗುತ್ತಾರೆ. ದೈವಿ ಸಂಕಲ್ಪದ ಆದೇಶದಂತೆ ಮರಿಯಾ ತನ್ನ ಚೊಚ್ಚಲ ಮಗನಿಗೆ ಜನ್ಮ ನೀಡುವ ಮೂಲಕ ದೇವರ ಹೃದಯಕ್ಕೆ ಹತ್ತಿರವಾಗುತ್ತಾಳೆ. ಮಗನಾದ ಯೇಸು ಪಿತನ ಹೃದಯದ ಪಡಿಯಚ್ಚು ಆಗಿರುವುದರಿಂದ ಮಾನವೀಯತೆಯು ದೇವರ ಹೃದಯಕ್ಕೆ ಹತ್ತಿರವಾಗಲು ಸಾಧ್ಯವಾಗುತ್ತದೆ. ಅಧ್ಯಾಯ 2 ವಾಕ್ಯಗಳು 11-12ರಲ್ಲಿ ತೀತನಿಗೆ ಬರೆದ ಪತ್ರವು ಈ ಸಾಮೀಪ್ಯವು ಜೀವನವನ್ನು ಪರಿವರ್ತಿಸುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಅಂದರೆ ಎಲ್ಲ ಮಾನವರ ರಕ್ಷಣೆಗಾಗಿ ದೇವರ ಅನುಗ್ರಹ ಪ್ರಕಟಿತವಾಗಿದೆ. ನಾವು ದೈವ ಶ್ರದ್ಧೆ ಇಲ್ಲದ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ಪರಿತ್ಯಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಜೀವಿಸಲು ನಮ್ಮನ್ನು ಶಿಕ್ಷಿತರನ್ನಾಗಿ ಮಾಡುತ್ತದೆ ಎಂದು. ಕ್ರಿಸ್ಮಸ್ ಕೇವಲ ಭಾವನಾತ್ಮಕ ನೆನಪು ಅಲ್ಲ, ಇದು ಪರಿವರ್ತನೆಯ ಕರೆ. ರಕ್ಷಿಸುವ ಬೆಳಕನ್ನು ಸ್ವಾಗತಿಸುವುದು ಎಂದರೆ ನಾವು ಹೇಗೆ ಬದುಕುತ್ತೇವೆ, ಪ್ರೀತಿಸುತ್ತೇವೆ ಮತ್ತು ಸೇವೆ ಮಾಡುತ್ತೇವೆ ಎಂಬುದನ್ನು ಮರುರೂಪಿಸಲು ಅವಕಾಶ ನೀಡುವುದು. ಆಗ ಬೆತ್ಲೆಹೇಮಿನಲ್ಲಿ ಬೆಳಗಿದ ಅದೇ ಬೆಳಕನ್ನು ನಾವು ಹೊತ್ತವರಾಗುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿ ಸಂಭಾಷಿಸುವ ದೇವರನ್ನು ಘೋಷಿಸುತ್ತದೆ. ಅದು ಪಿಸುಗುಟ್ಟುವುದಿಲ್ಲ, ಬದಲಾಗಿ ಜ್ಞಾನೋದಯಕ್ಕೆ ನಾಂದಿಯಾಗಿದೆ. ಮೌನವಾಗಿರುವುದಿಲ್ಲ, ಆದರೆ ಮಗುವಿನ ಮೂಲಕ ಮಾತನಾಡುತ್ತದೆ. ಆ ಪವಿತ್ರ ರಾತ್ರಿಯ ದಿನದಂದೇ ಮೌನವೆಂಬ ಕತ್ತಲೆಯನ್ನು ತೊರೆದು ರಕ್ಷಿಸುವ ಬೆಳಕಿನತ್ತ ಅಭಿಮುಖವಾಗಿದೆ. ಕುರುಬರಂತೆ ನಾವು ಎಚ್ಚೆತ್ತು ಆತುರದಿಂದ ಬಾಲಯೇಸುವಿನತ್ತ ಹೋಗೋಣ. ಅವರನ್ನು ನೋಡೋಣ, ನಂಬೋಣ ಮತ್ತು ಹತ್ತಿರ ಬರಲು ಬಿಡೋಣ. ಆ ದಿವ್ಯ ಬೆಳಕಿನ ಸ್ಪರ್ಶವನ್ನು ಪಡೆದ ನಾವು ಪ್ರತಿ ಗಳಿಗೆಯೂ ವಾಗ್ದಾನದ ಮುಂಜಾವನೆಯನ್ನು ಕತ್ತಲೆಯಿಂದ ಬಳಲುವವರಿಗೆ ತಲುಪಿಸುವ ದೂತರಾಗಬೇಕೆಂದು ಕ್ರಿಸ್ತ ಜಯಂತಿ ಮಹೋತ್ಸವದ ಸಂದೇಶವಾಗಿದೆ. ಈ ದಿವ್ಯ ಜ್ಯೋತಿ ನಮ್ಮಲ್ಲಿ ಬೆಳಗಲೆಂದು ಆಶಿಸುತ್ತಾ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಕ್ರಿಸ್ತ ಜಯಂತಿಯ ಶುಭಾಶಯಗಳು.